ಪಟ್ಟಣದಲ್ಲಿ ಭಾವೈಕ್ಯತೆಯ ಸಂಗಮವಾದ ಮೊಹರಂ ಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮುಸಲ್ಮಾನರ ಪವಿತ್ರ ಹಬ್ಬ ಮೊಹರಂ ಸಂಭ್ರಮ. ಮೊಹರಂ ಕೇವಲ ಮುಸಲ್ಮಾನರ ಧರ್ಮಕ್ಕೆ ಸೀಮಿತವಾಗಿಲ್ಲ. ಇದನ್ನು ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಹಿಂದೂ ಮುಸಲ್ಮಾನರು ಒಗ್ಗೂಡಿ ಭಾವೈಕ್ಯತೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ದೇಶದೆಲ್ಲೆಡೆ ಮುಸ್ಲಿಂ ಬಾಂಧವರು ತ್ಯಾಗ ಬಲಿದಾನದ ಸಂಕೇತವಾದ ಪ್ರತೀಕವಾಗಿ ಈ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ರಂಜಾನ್ ನಂತರ ಮೊಹರಂ ಅನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ ಪವಿತ್ರ ತಿಂಗಳು ಎಂದೇ ಪರಿಗಣಿಸಲಾಗಿದೆ. ಮೊಹರಂ ಇಸ್ಲಾಮಿನ ಅಪಾರ ಭಾವೈಕ್ಯತೆ ಹೊಂದಿರುವ ತಿಂಗಳು ಮತ್ತು ಮುಸ್ಲಿಂ ಸಮುದಾಯದವರ ಆಚರಿಸುವ ಪವಿತ್ರ ತಿಂಗಳಲ್ಲಿ ಇದು ಸಹ ಒಂದು. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಸಾರುವ ಹಬ್ಬ ಮೊಹರಂ. ಯಾವುದೇ ತಾರತಮ್ಯವಿಲ್ಲದೆ ಸರ್ವಧರ್ಮೀಯರು ಪಾಲ್ಗೊಂಡು ಹಬ್ಬ ಆಚರಿಸುತ್ತಾರೆ. ಹುತಾತ್ಮರನ್ನು ನೆನೆಯುವ ಉದ್ದೇಶದಿಂದ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನು ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸಲಾಗುತ್ತದೆ. ಮೊಹರಂ ಸರ್ವಧರ್ಮೀಯರ ಹಬ್ಬವಾಗಿದೆ. ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣದ ದೊಡ್ಡಪೇಟೆಯಲ್ಲಿ ಭಾನುವಾರದಂದು ಮೊಹರಂ ಹಬ್ಬದ ಪ್ರಯುಕ್ತ ಪೀರಲು ದೇವರುಗಳನ್ನು ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು. ಪಟ್ಟಣದ ಬಹುತೇಕ ಸಾರ್ವಜನಿಕರು ಪೀರ ದೇವರುಗಳನ್ನು ಮುಖಾಮುಖಿಯಾಗುವುದನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ಪಟ್ಟಣದ ಮೋಕಾ ಮಸೀದಿ, ಗಿಡ್ಡು ಮಸೀದಿ, ನಾದ ಹಾಲಿ ಮಸೀದಿಗಳಲ್ಲಿ ಕುಳ್ಳಿರಿಸಿದ್ದ ಪೀರಲು ದೇವರುಗಳ ದೊಡ್ಡಪೇಟೆಯಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಭಕ್ತರು ಮೆಣಸು, ಮಂಡಕ್ಕಿ, ಬೆಲ್ಲ ಎರಚಿ ಭಕ್ತಿ ಸಮರ್ಪಿಸಿದರು. ಪ್ರತಿ ವರ್ಷವೂ ಕೂಡ ಪಟ್ಟಣದಲ್ಲಿ ವಿಶೇಷವಾಗಿ ಮೊಹರಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬರಲಾಗುತ್ತಿದ್ದು, ವಿಶೇಷವಾಗಿ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಪೀರಲು ದೇವರುಗಳು ಮುಖಾಮುಖಿಯಾಗುವುದನ್ನು ನೋಡಲು ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಜಮಾಯಿಸುತ್ತಾರೆ. ಎಷ್ಟೇ ಜನ ಜಮಾಯಿಸಿದ್ದರೂ ಯಾವುದೇ ಅಶಾಂತಿಗೆ ಕಾರಣವಾಗದೆ ಪ್ರತಿ ವರ್ಷದಂತೆ ಶಾಂತಿಯುತವಾಗಿ ಮೆರವಣಿಗೆ ಮಾಡಲಾಗುತ್ತದೆ. ಮೆರವಣಿಗೆಯಲ್ಲಿ ಹಿಂದೂ ಮತ್ತು ಮುಸಲ್ಮಾನರು ಒಟ್ಟುಗೂಡಿ ಕುಣಿದು ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಇದು ಮೊಹರಂ ಹಬ್ಬದ ಇವತ್ತು ಕೊನೆಯ ದಿನ. ಇದನ್ನು ನಾವು 10ನೇ ಕಣ ಅಂತ ಹೇಳ್ತೀವಿ. ಇದು ಆರಂಭದಿಂದಲೂ ಕೂಡ ಈ ಅಮಾವಾಸ್ಯೆ ಆದ ಮರುದಿನದಿಂದ 1ನೇ ಕಣ, 2ನೇ ಕಣ, 3ನೇ ಕಣ, 4ನೇ ಕಣ, 5ನೇ ಕಣ ಅಂತಂದ್ಬಿಟ್ಟು 6, 7, 8, 9ನೇ ಕಣಕ್ಕೆ ನಾವು ರಾತ್ರಿ ಸರ್ಗಸ್ತಿ ಅಂತ ಆಚರಣೆ ಮಾಡ್ತೀವಿ. 10ನೇ ಕಣಕ್ಕೆ ನಾವು ಇದು ಮೊಹರಂ ಕೊನೆಯ ದಿನ ಅಥವಾ ಶಹೀದ್ ಅಂದರೆ ಕರಬಲಾ ದಿನ ಅಂತಂದ್ಬಿಟ್ಟು ಇದಕ್ಕೆ ಆಚರಣೆ ಮಾಡ್ತೀವಿ. ಇದು ಹಜರತ್ ಹಸೇನ್ ಹುಸೇನ್ ಅವರ ಹೆಸರಿನಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸರ್ವಧರ್ಮ ಸಮನ್ವಯ ಎನ್ನುವಂತೆ ಸರ್ವರು ಕೂಡ ಎಲ್ಲರೂ ಒಂದೇ ಎನ್ನುವಂಥ ಭಾವೈಕ್ಯತೆಯಲ್ಲಿ ಆಚರಿಸುವಂಥ ಏಕೈಕ ಹಬ್ಬ ಅಂದರೆ ಈ ಮೊಹರಂ ಹಬ್ಬ. ಈ ಮೊಹರಂ ಹಬ್ಬದಲ್ಲಿ ಬಹಳಷ್ಟು ಹಿಂದೂಗಳು ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ, ಮುಸ್ಲಿಮರು ಆಚರಣೆ ಮಾಡ್ತಾರೆ. ಇದರಲ್ಲಿ 1ನೇ ಕಣದಿಂದ ಕೂಡ ಇವತ್ತಿಗೂ ನಮ್ಮ ಹಿಂದೂ ಸಂಪ್ರದಾಯದಂತೆ ಇಲ್ಲಿ ಮುಸ್ಲಿಮರು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾಂಸವನ್ನಾಗಲಿ ಮೊಟ್ಟೆಯನ್ನಾಗಲಿ ಅಥವಾ ಮನೆಗಳಲ್ಲಿ ಹೆಂಚಿಡುವಂತಹ ಒಂದು ಸಂಪ್ರದಾಯ ಇಲ್ಲ. ಅಂತ ಒಂದು ಸಂಪ್ರದಾಯ ಕಡು ಸಂಪ್ರದಾಯವಾಗಿ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು. ಇಂಥ ಒಂದು ಹಬ್ಬವನ್ನ ಇವತ್ತು ನಾವು ಹಜರತ್ ಹಸೇನ್ ಹುಸೇನ್ ಅವರ ಹೆಸರಿನಲ್ಲಿ ನಾವು ಇವತ್ತು ಅವರ ಒಂದು ಅಲ್ಲಾನಲ್ಲಿ ಅವರು ಏನಾಗಿದ್ದಾರೆ, ಲಿಂಗೈಕ್ಯ ಆಗಿದ್ದಾರೆ, ಅವರ ಒಂದು ಶಿವನ ಪದ ಸೇರಿದ್ದಾರೆ, ಅವರಿಗೆ ಒಳ್ಳೆಯದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದ್ಬಿಟ್ಟು ನಾವೆಲ್ಲರೂ ಕೂಡ ಶಾಂತಿಯಿಂದ ಆಚರಣೆ ಮಾಡ್ತೀವಿ. ಜೊತೆಗೆ ಈ ಹಬ್ಬ ಇಲ್ಲಿ ನಾವು 1ನೇ ಕಣದಿಂದ ಕೂಡ 10ನೇ ಕಣದವರೆಗೂ ಕೂಡ ಒಂದೊತ್ತಿ ಇರತಕ್ಕಂಥ ಒಂದು ಸಂಪ್ರದಾಯ ಇದರಲ್ಲಿದೆ. ಆದರೂ ಕೆಲವರು ಮಾತ್ರ 9 ಮತ್ತು 10ನೇ ಕಣಕ್ಕೆ ಮಾತ್ರ ಇದರಲ್ಲಿ ಒಂದೊತ್ತಿ ಇರುವಂತಹ ವ್ರತವನ್ನು ಆಚರಿಸುವಂಥ ಒಂದು ಸಂಪ್ರದಾಯ ಬಂದಿದೆ. ಇಂಥ ಒಂದು ಭಾವೈಕ್ಯತೆ ಹಬ್ಬ ಅಂತಂದ್ರೆ ನಮ್ಮ ಇಡೀ ಭಾರತದಲ್ಲೇನೆ ಒಂದು ಸರ್ವಧರ್ಮ ಸಮನ್ವಯ ಸಾರುವಂತ ಹಬ್ಬ ಅಂತಂದ್ರೆ ಏಕೈಕ ಹಬ್ಬ ಈ ಮೊಹರಂ ಹಬ್ಬ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತೆ ಮಸೀದಿಯ ಬಳಗದಿಂದ ಈ ಮೊಳಕಾಲ್ಮೂರು ಪಟ್ಟಣದಲ್ಲಿ ಇರ್ತಕ್ಕಂತಹ ಎಲ್ಲ ಮಸೀದಿಗಳ ಪರವಾಗಿ ಹೃದಯ ತುಂಬಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು.
ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.